ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ನಮಗೆ ಗೊತ್ತಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಕಸ್ತೂರಿ ನಿವಾಸ ಇದು 1971ರಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್, ನಿರ್ಮಾಪಕರು KCN ಗೌಡ. ಈ ಚಿತ್ರಕ್ಕೆ ಕತೆ ಬರೆದವರು G ಬಾಲಸುಬ್ರಹ್ಮಣ್ಯಂ, ಸಂಭಾಷಣೆ ಚಿ ಉದಯಶಂಕರ್, ಸಂಗೀತ GK ವೆಂಕಟೇಶ್. ಈ ಚಿತ್ರದ ಹಾಡುಗಳಿಗೆ ಹಿನ್ನೆಲೆ ಗಾಯನ PB ಶ್ರೀನಿವಾಸ್, P ಸುಶೀಲಾ, LR ಈಶ್ವರಿ, GK ವೆಂಕಟೇಶ್. ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಜಯಂತಿ, KS ಅಶ್ವಥ್, ಆರತಿ, ಬೇಬಿ ರಾಣಿ, ರಾಜಶೇಖರ್, ನರಸಿಂಹರಾಜು, TN ಬಾಲಕೃಷ್ಣ, ವಿಜಯಶ್ರೀ, ಸುರೇಖ ಮತ್ತಿತರರು ಅಭಿನಯಿಸಿದ್ದಾರೆ. ಈ ಚಿತ್ರವು ದುರಂತಮಯ ಮೇರುಕೃತಿಯಾದ ಶ್ರೀಮಂತ ಉದ್ಯಮಿ ರವಿವರ್ಮ ಸುತ್ತ ಸುತ್ತುತ್ತದೆ. ಆ ಪಾತ್ರವನ್ನು ನಿಸ್ವಾರ್ಥದ ಮತ್ತು ಉಪಕಾರದ ಮಾದರಿ ಎಂಬ ಹಾಗೆ ಕನ್ನಡ ಚಿತ್ರರಂಗದ ಚಾರಿತ್ರಿಕ ದಾಖಲೆಗಳಲ್ಲಿ ಅಳಿಸಲಾಗದಂತೆ ಕೆತ್ತಲಾಗಿದೆ. ಆ ಕಾಲದಲ್ಲಿ ಕೈಗಾರಿಕಾ ಉದ್ಯಮಿಗಳನ್ನು ಸಾಮಾನ್ಯವಾಗಿ ಖಳನಾಯಕರಂತೆ ಬಿಂಬಿಸುತ್ತಿದ್ದ ಸಿನಿಮಾ ಚಿತ್ರಣಗಳಿಂದ ಇದು ಸಂಪೂರ್ಣವಾಗಿ ಭಿನ್ನವಾಗಿತ್ತು ಮತ್ತು ದಿಟ್ಟ ನಿರ್ಧಾರವಾಗಿತ್ತು. ಈ ಪಾತ್ರದ ಮೂಲಕ ಒಬ್ಬ ನಾಯಕನನ್ನು ಪ್ರಸ್ತುತಪಡಿಸಲಾಯಿತು. ಶ್ರೀಮಂತಿಕೆ ಇದ್ದೂ ಸಹ ಗುಣವಂತಿಕೆಯನ್ನು ಮೆರೆಯುವ ಆ ಪಾತ್ರ ಪ್ರೇಕ್ಷಕರೊಂದಿಗೆ ಹೃದಯದ ಧ್ವನಿಯಾಗಿ ಇಳಿದು ಪ್ರೀತಿಯನ್ನು ಗಳಿಸಿಕೊಂಡಿತು. ಮೂಲತಃ G ಬಾಲಸುಬ್ರಹ್ಮಣ್ಯಂ ಅವರ ಕಥೆಯನ್ನು ಆಧರಿಸಿದ ಈ ಚಲನಚಿತ್ರವು ತಮಿಳಿನ ಶಿವಾಜಿ ಗಣೇಶನ್ ಅವರಿಗಾಗಿ ಹೆಣೆಯಲಾಗಿತ್ತು. ಆದರೆ ಕಥೆಯಲ್ಲಿನ ದುರಂತ ಅಂತ್ಯ ಅವರಿಗೆ ಇಷ್ಟವಾಗದೆ ಅದನ್ನು ತಿರಸ್ಕರಿಸಿದ್ದರು. ಅನಂತರ ಈ ಕಥೆಯ ಹಕ್ಕುಗಳನ್ನು ಕನ್ನಡ ನಿರ್ಮಾಪಕರು 38,000 ಕೊಟ್ಟು ಪಡೆದುಕೊಂಡರು. ಕನ್ನಡ ಚಿತ್ರರಂಗದ ಯಶಸ್ಸು ಎಷ್ಟು ಪರಿಣಾಮಕಾರಿಯಾಗಿತ್ತು ಎಂದರೆ, ಕೊನೆಗೆ ಶಿವಾಜಿ ಗಣೇಶನ್ ಅವರೇ ಈ ಚಿತ್ರದ ರೀಮೇಕ್ ಹಕ್ಕುಗಳನ್ನು 2 ಲಕ್ಷ ರು ಕೊಟ್ಟು ಮರಳಿ ಪಡೆದುಕೊಂಡರು. ರಾಜ್ಕುಮಾರ್ ಅವರ ರವಿವರ್ಮ ಪಾತ್ರವು ಅವರ ವೃತ್ತಿ ಜೀವನದ ಅತ್ಯಂತ ಗುರುತರ ಹಾಗೂ ನಿರ್ಣಾಯಕ ಅಭಿವ್ಯಕ್ತಿಗಳಲ್ಲಿ ಒಂದಾಗಿದೆ. ಪಾತ್ರದ ಆಳ ಮತ್ತು ಸಂಕೀರ್ಣಕ್ಕೆ ತಕ್ಕಂತೆ ಅವರು ತಲ್ಲೀನತೆಯಿಂದ ನಟನೆ ಎಂಬುದನ್ನೇ ಮರೆತು ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ಅಭಿನಯಿಸಿದ್ದಾರೆ. ಇದು ನೋಡುಗರ ಮನಸ್ಸಿನಾಳಕ್ಕೆ ಇಳಿದು ಹೃದಯದೊಳಗೆ ಶಾಶ್ವತ ಸ್ಥಾನ ದೊರಕಿಸಿಕೊಟ್ಟಿತ್ತು. ಈ ಚಿತ್ರದ ನಿರಂತರ ಜನಪ್ರಿಯತೆಯು ಕಾಲಮಾನಗಳನ್ನು ಮೀರಿದ ಚಿತ್ರದ ಕಥಾವಸ್ತು ಮತ್ತು ಅದಕ್ಕೆ ತಕ್ಕಂತೆ ಹೃದಯಸ್ಪರ್ಶಿ ನಿರೂಪಣೆಗೆ ಸಾಕ್ಷಿಯಾಗಿದೆ. ಎಷ್ಟೇ ತಲೆಮಾರುಗಳು ಕಳೆದರೂ ಕೂಡ ಇಂದಿಗೂ ಈ ಚಿತ್ರದ ಹಾಡುಗಳು ಪರಂಪರೆಗೆ ಪ್ರತಿಬಿಂಬವಾಗಿವೆ. GK ವೆಂಕಟೇಶ್ ಅವರ ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಚಿತ್ರದ ಎಲ್ಲ ಹಾಡುಗಳು ಕೂಡ ಇಂದಿಗೂ ಸೂಪರ್ ಹಿಟ್ ಎನಿಸಿಕೊಂಡಿದೆ. ಮೊದಲಿಗೆ ದೊರೆ ಭಗವಾನ್ ಅವರು ಈ ಚಿತ್ರವನ್ನು ನಿರ್ಮಿಸಲು ಬಯಸಿದ್ದರು. ಆದರೆ ನಿರ್ಮಾಣ ಬೇರೆಯವರ ಮಡಿಲು ಸೇರಿ ದೊರೆ ಭಗವಾನ್ ಜೋಡಿಯು ಚಿತ್ರಕಥೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ನಿರ್ವಹಿಸುವಂತೆ ಆಯಿತು. ಈ ಚಿತ್ರದ ಚಿತ್ರೀಕರಣದ 2ನೇ ದಿನವೇ ನಿರ್ಮಾಪಕರು ಇದನ್ನು ಬಣ್ಣದ ಚಿತ್ರಕ್ಕೆ ಬದಲಾಯಿಸಲು ಪ್ರಸ್ತಾಪಿಸಿದರು. ಆಗಿನ ಕಾಲಕ್ಕೆ ತುಂಬ ಹೆಚ್ಚು ಎನಿಸುವಂತಹ 5.5 ಲಕ್ಷ ರೂಪಾಯಿಗಳ ಹೆಚ್ಚುವರಿ ಹಣವನ್ನು ಕೂಡ ಭರಿಸಲು ಸಿದ್ಧರಾದರು. ಆದರೆ ರಾಜ್ಕುಮಾರ್ ಅವರು ವೆಚ್ಚ ಮಿತಿಮೀರದಂತೆ ಎಚ್ಚರಿಸಿ ಕಪ್ಪು ಬಿಳುಪಿನಲ್ಲಿಯೇ ಚಿತ್ರೀಕರಿಸಲು ಸಲಹೆ ನೀಡಿದರು. 2014ರಲ್ಲಿ ನಿರ್ಮಾಪಕರಾದ KCN ಗೌಡ ಅವರು ಈ ಚಲನಚಿತ್ರವನ್ನು ಅದರ ಮರು ಬಿಡುಗಡೆಗಾಗಿ ಬಣ್ಣಕ್ಕೆ ಪರಿವರ್ತಿಸಲು 2 ಕೋಟಿಗೂ ಹೆಚ್ಚು ವೆಚ್ಚ ಮಾಡಿದರು. 100 ಕೇಂದ್ರಗಳಲ್ಲಿ ಹೆಚ್ಚು ಬಿಡುಗಡೆಯಾಗಿ ಅತ್ಯಂತ ಯಶಸ್ವಿ ಪ್ರದರ್ಶನ ಕಂಡಿತು ಮತ್ತು ತನ್ನ ಸಾರ್ವಕಾಲಿಕ ಶ್ರೇಷ್ಠ ಚಿತ್ರ ಎಂಬ ಹಿರಿಮೆಯನ್ನು ಮತ್ತೆ ಮತ್ತೆ ನಿರೂಪಿಸಿತು. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಸಾಧಕರ ಅಥವಾ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ. ನಾವು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ